ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಹೀಗೆ ಸಬ್ಸ್ಕ್ರೈಬ್ ಮಾಡೋದು. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಓಕೆ, ಬನ್ನಿ, ನಾನಿವತ್ತು ಹೋಟೆಲ್ ಶೈಲಿಯ ಮೊಸರು ಬಜ್ಜಿನ ನಾವು ಮನೆಯಲ್ಲಿ ಹೇಗೆ ಮಾಡಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಸಲ ನೋಡ್ಕೊಂಬರೋಣ. ಓಕೆ, ನೋಡಿ, ನಾನು ಫಸ್ಟಿಗೆ ಟೊಮೊಟೊ ತೊಗೊಂಡಿದ್ದೀನಿ. ಸಣ್ಣ ಟೊಮೊಟೊ, ಚಿಕ್ಕ ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಗಟ್ಟಿ ಮೊಸರನ್ನ ನಾನು ತೊಗೊಂಡಿದ್ದೀನಿ. ಹಾಗೆ ಸೌತೆಕಾಯಿನ ನಾನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ದಪ್ಪ ಈರುಳ್ಳಿ ನಾನು 2 ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ, ಹೇಗೆ ಇದನ್ನು ಮಾಡೋದು ಅಂತ ಒಂದು ಸಲ ನಾವು ನೋಡ್ಕೊಂಬರೋಣ. ಓಕೆ, ನಾವು ಮನೇಲಿ ತುಂಬ ಸಲ ಮಾಡಿರ್ತೀವಿ, ಬಟ್ ಈ ಥರ ಟೇಸ್ಟು ಬಂದಿರಲ್ಲ. ಹಾಗೆ ಯಾಕೆ ಬರ್ತಾ ಇರಲ್ಲ ಅಂತಲೂ ಸುಮಾರು ಸಲ ಅಂದ್ಕೊಂಡಿರ್ತೀವಿ. ಓಕೆ, ಇದನ್ನೊಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲಲ್ಲಿ ನಾನು ಈಗ ಗಟ್ಟಿ ಮೊಸರು ಏನು ತೊಗೊಂಡಿದ್ನೋ ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನ ನಾನು ಹಾಕ್ಕೋತಾ ಇದ್ದೀನಿ. ಪುಡಿ ಉಪ್ಪು ನೋಡ್ತಾ ಇರ್ಬೋದು, ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಬೀಟ್ ಮಾಡೋಣ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಬೀಟ್ ಮಾಡೋಣ. ನಾವು ಕರೆಕ್ಟಾಗಿ ಬೀಟ್ ಮಾಡಲಿಲ್ಲ ಅಂದರೆ ಮಜ್ಜಿಗೆ ಮಾಡಿದಾಗೆಲ್ಲ ಮೇಲೆ ಹಾಗೆ ಕೆನೆ ಥರ ಇರುತ್ತಲ್ಲ, ಸೊ ಹಾಗಿರುತ್ತೆ. ಬಟ್ ಆ ಥರ ಇದ್ದರೆ ಮೊಸರು ಬಜ್ಜಿ ಚೆನ್ನಾಗಿರಲ್ಲ ಖಂಡಿತವಾಗ್ಲೂ. ಸೊ ಅದಕ್ಕೋಸ್ಕರ ಈ ಥರ ಬೀಟರ್ ಇಲ್ಲ ಅಂದರೆ ನೀವು ಏನು ಮಾಡಿ ಫ್ರೆಂಡ್ಸ್, ಸ್ಪೂನ್ ಇರುತ್ತಲ್ಲ, ಒಂದು ದೊಡ್ಡ ಸ್ಪೂನ್ ತೊಗೊಳ್ಳಿ. ನಾವು ಟಿಫನ್ ತಿಂತೀವಲ್ಲ ಆ ಥರ ಸ್ಪೂನು, ಆ ಸ್ಪೂನಲ್ಲಿ ಚೆನ್ನಾಗಿ ತೊಳಸ್ತಾ ಇರಿ. ಹೀಗೆ ನೋಡ್ತಾ ಇರ್ಬೋದು. ಈಗ ನೋಡಿ, ಪೂರ್ತಿ ಪೇಸ್ಟ್ ಥರ ಕ್ರೀಮ್ ಥರ ಆಗಬೇಕದು. ಅದರಲ್ಲಿ ನಾವು ಸ್ವಲ್ಪನೂ ಡಾಟ್ಸ್ ಕೂಡ ಇರಬಾರ್ದು. ಆ ಥರ ಫುಲ್ ಕ್ರೀಮಾಗಿ ಇರಬೇಕು. ನೋಡ್ತಾ ಇರ್ಬೋದು, ಇವಾಗ ಆಗಿದೆ ಇದು. ಇದಕ್ಕೆ ನಾನು ಹೆಚ್ಚಿ ಇಟ್ಕೊಂಡಿದ್ದ ದಪ್ಪ ಈರುಳ್ಳಿ 2ನ್ನ ನಾನೀಗ ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು, ಆಗ ಚೆನ್ನಾಗಿರುತ್ತೆ. ಹಾಗೆ ಸಣ್ಣ ಟೊಮೊಟೊ ಕುಯ್ದು ಇಟ್ಕೊಂಡಿದ್ನಲ್ಲ, ಸೊ ಟೊಮೊಟೊ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನಿಮಗೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಬೇಕು ಅನ್ನೋದಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಹಾಗೆ ಇದಕ್ಕೆ ಬೇಕು ಅಂದರೆ ನೀವು ಕರಿಬೇವು ಕೂಡ ಹಾಕೋಬೋದು ಫ್ರೆಂಡ್ಸ್. ಬಟ್ ಅಷ್ಟು ಟೇಸ್ಟ್ ಇರಲ್ಲ ಅಂತ ಅಂದ್ಕೊಂಡು ನಾನು ಕರಿಬೇವು ಹಾಕಿಲ್ಲ. ನೋಡಿ, ಈಗ ಇದನ್ನು ಸ್ಪೂನಲ್ಲಿ ನೀಟಾಗಿ ತೊಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕಲಿಸ್ತಾ ಇದ್ದೀನಿ ಇದನ್ನು. ಓಕೆ, ಇವಾಗ ಇದಕ್ಕೆ ನಾವು ನೋಡಿ ನೀಟಾಗಿ ಪೇಸ್ಟ್ ಥರ ಇರಬೇಕು ಅದು. ಬಟ್ ಜಾಸ್ತಿ ಗಟ್ಟಿ ಇದ್ದರೆ ಅದು ತಿನ್ನೋಕ್ಕಾಗಲ್ಲ. ಸೊ ಸ್ವಲ್ಪ ಇದಕ್ಕೆ ನಾವು ನೀರನ್ನು ಹಾಕ್ಕೋಬಹುದು. ನಾನು ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಇವಾಗ. ಯಾಕೆ ಅಂತಂದರೆ ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ನೋಡಿ, ಯಾಕೆಂದರೆ ಮೊಸರು ಸ್ವಲ್ಪ ಗಟ್ಟಿ ಇಲ್ಲ ಅಂದರೆ, ತೆಳ್ಳಗಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಇದು ಗಟ್ಟಿ ಮೊಸರು ತೊಗೊಂಡಿದ್ನಲ್ವ, ಸೊ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿನ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಸೌತೆಕಾಯಿ ಮತ್ತು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊಸರು, ಇಷ್ಟೇ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ನೋಡ್ತಾ ಇರ್ಬೋದು, ನಾನಿವಾಗ ಎಲ್ಲ ನೀರು ಸ್ವಲ್ಪ ಹಾಕಿ ಇದನ್ನು ನೀಟಾಗಿ ಈಗ ಕಲಿಸ್ತಾ ಇದ್ದೀನಿ. ನೋಡಿ, ಫುಲ್ಲು ನೀಟಾಗಿ ಮಿಕ್ಸ್ ಆಗಬೇಕಿದು. ಪೂರ್ತಿ ಒಂದೇ ಕಡೆ ಯಾವುದು ಉಳ್ಕೋಬಾರ್ದು. ಸೊ ಪೂರ್ತಿ ಮಿಕ್ಸ್ ಆಗಬೇಕು. ಸೊ ನಾವು ಒಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ. ನೋಡಿ, ಒಳ್ಳೆ ಮಿಕ್ಸ್ ಕೊಟ್ಟಿದ್ದೀನಿ. ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಓಕೆ, ನೀವು ಇದನ್ನು ರೈಸ್ ಐಟಮ್ಗೆಲ್ಲ ಉಪಯೋಗಿಸ್ಬೋದು. ರೈಸ್ ಐಟಮ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ಈಗ ಈ ಥರ ಮಾಡಿ ಮನೇಲಿ ನೋಡಿ ಒಂದು ಸಲ. ಓಕೆ, ನಾನಿವತ್ತು
ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡೋಣ ನಾವು ಅನ್ನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಬಾ.